ಸೂಪರ್ ಆಗಿದೆ. ನನ್ನ ಫ್ರೆಂಡ್ ಮಗನೇ ಅವನು. ತುಂಬಾ ತುಂಬಾ ಚೆನ್ನಾಗಿದೆ. ಪೊಲೀಸ್ ಪೊಲೀಸ್ ಇದಂತೂ ಆಕ್ಟಿಂಗ್ ತುಂಬಾ ಆಗಿದೆ. ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿ ಬಂದಿದೆ. ಚೇತನ್ ಕೃಷ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ಚೇತನ್ ಕೃಷ್ಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈಗ ಜನರೇಷನ್ ಏನ್ ನಡೀತಾರೆ ಹೆಣ್ಮಕ್ಳಿಗೆ ಅದನ್ನ ನೈಜವಾಗಿ ತೋರಿಸಿದ್ದಾರೆ ಸರ್. ಘಟನೆನ ಹೆಣ್ಮಕ್ಳಿಗೆ ನಡೀತಾ ಇರೋ ಘಟನೆಗಳನ್ನ ತೋರಿಸಿದ್ದಾರೆ. ಕಾನೂನು ಹೇಗಿದೆ ನಮಗೆ ವ್ಯವಸ್ಥೆನೂ ಕೂಡ ತೋರಿಸ್ತಾ ಇದ್ದಾರೆ. ಜನಗಳು ಹೆಣ್ಮಕ್ಳು ಒಂಟಿಯಾಗಿ ಓಡಾಡಕ್ ಆಗಲ್ಲ ಅನ್ನೋದನ್ನು ಕೂಡ ಮನದಂಡವಾಗಿ ತೋರಿಸ್ತಾರೆ. ತುಂಬಾ ಚೆನ್ನಾಗಿ ಫಿಲಮ್. ಪ್ರತಿಯೊಬ್ರು ಬಂದು ನೋಡೋ ಅಂತ ಫಿಲಮ್ ಸರ್. ತುಂಬಾ ಚೆನ್ನಾಗಿದೆ. ಚೇತನ್ ಕೃಷ್ಣ ಅವ್ರ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ. ಈಗಿನ ಜನರೇಷನ್ಗೆ ಒಂದ್ ಸಂದೇಶ ಆಗಿರ್ಬೇಕು. ಮೊಬೈಲ್ಗಳಿಂದ ಎಷ್ಟು ಮಕ್ಳು ಹಾಳಾಯ್ತಾರೆ ಅಂತ ಇದೊಂದು ಸಂದೇಶವಾಗಿ ಎಲ್ಲಾ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು. ಚೆನ್ನಾಗೈತೆ ಫಿಲಮ್. ನೋಡ್ಬೇಕು, ಎಲ್ಲಾರು ಪ್ರತಿಯೊಬ್ರು ನೋಡ್ಬೇಕಾಗಿರೋ ಫಿಲಮ್. ಬಂದ್ ನೋಡ್ಲಿ ಥಿಯೇಟರ್ಗೋಸ್ಕರ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಚೇತನ್ ಕೃಷ್ಣ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ತರ ಉದಯೋನ್ಮುಖ ಪ್ರತಿಭೆಗಳಿಗೆ ಇನ್ನೊಂದು ಇಂಡಸ್ಟ್ರಿ ಗುರುತಿಸಿ ಅವ್ರಿಗೊಂದು ಒಳ್ಳೆ ಪೋಸ್ಟ್ ಕೊಟ್ಟು ಮುಂದೆ ಅವ್ರನ್ನ ಬೆಳೆಸ್ಬೇಕು ಅನ್ನೋದು ಅಂದ್ರೆ ಇವಾಗ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾವ ತರ ಹೆಣ್ಮಕ್ಳಿಗೆ ಯಾವ ತರ ನ್ಯಾಯ ಇದೆ. ಬಟ್ ಚೇತನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಚೇತನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿದೆ. ಏನಂದ್ರೆ ಲೇಡೀಸ್ ಈಗ ಸಿಂಗಲ್ ಆಗಿ ಹೋಗೋದು ತುಂಬಾ ಭಯಂಕರವಾಗಿದೆ. ಫಿಲಮ್ ನೋಡಿದ್ರೆ ಇನ್ನು ಮತ್ತೆ ಕ್ಯಾಬ್ ಅವ್ರಿಗೆ ಹೇಗೆ ನಾವು ಇದ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೋಡಿ, ಕ್ಯಾಬ್ ಅವರಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದು ಈ ಫಿಲಮ್ ಅಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಏನೇ ಇದ್ರು ಮೊದಲೇ ಇನ್ಫಾರ್ಮೇಶನ್ ಗೊತ್ತಾಗಬೇಕು. ಅದರಿಂದ ಪೊಲೀಸ್ ಕಡೆಯಿಂದ ಪ್ರತಿಯೊಂದು ಈಗ ತುಂಬಾ ಚೆನ್ನಾಗಿ ಇದ್ ಮಾಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಇನ್ಫಾರ್ಮೇಶನ್ ಫಸ್ಟ್ ಹೋಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಕ್ಯಾಬ್ ಅವ್ರು ಹೇಗೆ ಏನಂತ. ಚೇತನ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ನೋಡ್ಕೊಂಡ್ ಬಂದೆ. ಇದು ಒಂದು ರೇಪಿಸ್ಟ್ ಇವ್ರ ಬಗ್ಗೆ ತಗೊಂಡಿದ್ದಾರೆ. ಇದ್ರಲ್ಲಿ ಒಂದು ಎನ್ಕೌಂಟರ್ ಮಾಡ್ತಾರೆ ಸರ್. ಇದು ಪಕ್ಕ ಇದು ಆಗ್ಲೇಬೇಕಾಗಿತ್ತು. ಈ ಚಿತ್ರದಲ್ಲಿ ಇದು ಏನ್ ತೆಗ್ದಿದ್ದಾರೆ ಅಂತ ಹೇಳಿದ್ರು ಅವರು, ಒಂದು ಮಿಸ್ ಕಾಲ್ಗಳನ್ನ ತಗೊಂಡಿದ್ರೆ 8 ಗಂಟೆಗೆ ಎಷ್ಟ ಜಗಳ ಇರ್ಬೋದು, ಇಲ್ಲ ಏನೋ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಫ್ರೆಂಡ್ಶಿಪ್ ಆಗಿರ್ಬೋದು. ಒಂದು ಮಿಸ್ ಕಾಲ್ ಏನಾದ್ರು ಬಂದ್ರೆ ಒಂದು ಸೆಕೆಂಡ್ ಬಿಟ್ಬಿಟ್ಟು ಕೆಲಸ ಎಷ್ಟೇ ಇರ್ಲಿ ಸರ್, ಅದ್ ಬಿಟ್ಬಿಟ್ಟು ನಾವು ತೆಗಿಬೇಕು. ಎಂತಕ್ಕೋಸ್ಕರ ಮಾಡಿದ್ದಾರೆ, ಯಾಕೋಸ್ಕರ ಮಾಡಿದ್ದಾರೆ, ಏನದು ಅಂತ ಹೇಳಿ ನೋಡಿ. ಈ ಒಂದು ಮಿಸ್ಟೇಕ್ ಇಂದ ಎಷ್ಟು ಪ್ರಾಬ್ಲಮ್ ಆಯ್ತು. ಈ ಒಂದೂರ್ನ ಇಟ್ಕೊಂಡ್ಬಿಟ್ಟು ಇಡೀ ಪಿಕ್ಚರ್ ನಾನೇ ಮಾಡಿದ್ದಾರೆ. ಮತ್ತೆ ಈ ರೇಪಿಸ್ ಬಗ್ಗೆ ಏನೇನ್ ಮಾಡ್ಬೇಕು, ಹಿಂಗ್ ಮಾಡಿದ್ದಾರೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ನೋಡ್ಲೇಬೇಕಾದಂತ ವಿಷಯ. ಇದರಲ್ಲಿ 3 ಮೆಸೇಜ್ ಇದೆ ಸರ್. ಒಂದು ಎನ್ಕೌಂಟರ್ ಮಾಡೋದು, ನಿಮ್ಮಕ್ಕೂ ಯಾರ್ಯಾರಿಗೆ ಯಾವ ತರ ಈ ರೇಪಿಸ್ ಮಾಡೋದು, ಮತ್ತೆ ಫೋನ್ ಬಗ್ಗೆ ತುಂಬಾ ಹೇಳಿದ್ರೆ ನಾನು ಹೇಳೋದೇ ತುಂಬಾನೇ ಆಗ್ತದೆ. ದಯವಿಟ್ಟು ಜನರು ಬಂದ್ಬಿಟ್ಟು ನೋಡಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಹೇಳ್ತಾರೆ. ಜಸ್ಟಿಸ್ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಅತಿ ಚೆನ್ನಾಗಿ ಮಾಡಿದ್ರೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬೇಸಿಕಲಿ ಅಬೌಟ್ ಸೆಕ್ಷುವಲ್ ಅಸಾಲ್ಟ್ ಅಂಡ್ ರೇಪ್ ಅಂಡ್ ಹೌ ಯಾವ ತರ ರೂಲ್ಸ್ ಆರ್ ನಾಟ್ ಸ್ಟ್ರಿಕ್ಟ್. ಬೇಸಿಕಲಿ ರೂಲ್ಸ್ ಸ್ಟ್ರಿಕ್ಟ್ ಇಲ್ಲದೆ ಹೋದಾಗ ಜನಗಳು ಅವ್ರ ಕೈ ಮೇಲೆ ಲಾ ತಗೋತಾರೆ. ಅಂಡ್ ದಟ್ಸ್ ಆಲ್ಸೋ ನಾಟ್ ಗುಡ್. ಅಂಡ್ ಆಲ್ಸೋ ಈ ರೀಸೆಂಟ್ಲಿ ನೋಡಿದೀವಿ ಕೋಲ್ಕತ್ತಾ ಕೇಸು. ಸೊ ಹೌ one doctor rape ಆಗಿದ್ದಾರೆ and nobody has taken any action till now. But whereas India got latent ನೋಡಿದ್ವಿ random joke they have done and already ಅದೊಂದು ದೊಡ್ಡ national news ಆಯ್ತು. So we see the difference in how people are perceiving the law and how they are seeing ಒಂದು meager issue ನ ದೊಡ್ಡದ್ ಮಾಡ್ತಾರೆ, whereas ಒಂದು ದೊಡ್ಡ issue ನ ಕನ್ಸಿಡರೇ ಮಾಡಲ್ಲ. So I think society should change, youth should come up. So ಇಂಥ ಮೂವೀಸ್ ನೋಡಿದಾಗ I guess probably our mind open ಆಗ್ಬೋದು and their views might change. So I hope things will change and Chetan has done really good job and yeah, I hope he has a bright future in this film. ಪಿಕ್ಚರ್ ಚಂದ, ಚಿತ್ರಾನ ಸಕ್ಕದಾಗಿದೆ. ಒಳ್ಳೆ ಆಕ್ಟಿಂಗ್, ಹೀರೋಯಿನ್ ಒಳ್ಳೆ ಆಕ್ಟಿಂಗ್. ಬೆಂಕಿ ಬ್ಲಾಸ್ಟ್ ಅಷ್ಟೇ. ಫಿಲಂ ಫುಲ್ ಬ್ಲಾಸ್ಟ್. ನಮಸ್ಕಾರ, ರಸಿಕರೆಲ್ಲ ಸೇರಿದ್ದೀರಾ. ಬಾಗಿಲಲ್ಲಿ ಅವಾಗ ಚಂದ್ರ ಬರ್ತದೆ, ನಕ್ಷತ್ರಗಳು ಬರ್ತಾ ಇರ್ತದಂತೆ. ಹಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಾಗ ಈ ತರ ಒಂದು ನಕ್ಷತ್ರಗಳು, ಹೊಸ ನಕ್ಷತ್ರಗಳು ಬರ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವತ್ತು ನಕ್ಷತ್ರಗಳಾಗಿರೋರೆ ಹೀರೋಗಳು, ಹೀರೋಯಿನ್ಗಳು, ವಿಲನ್ನು ಎಲ್ಲ ಆಗಿರುವಂತವ್ರು. ಇವತ್ತು ಕೂಡ ಇಲ್ಲಿ ಬಂದಿರುವಂತದ್ದು ಒಂದು ನಾವು ಮುಂದೆ ನೋಡುವಾಗೆ ಒಂದು ಆಕ್ಟಿಂಗ್, ಬ್ಯಾಕ್ ಗ್ರೌಂಡ್, ಟೆಕ್ನಿಕ್ 2 ಚೆನ್ನಾಗಿದೆ.